ಗ್ಯಾಸಲ್ಲೇ ಮಾಡಿ ಅಡುಗೆಯ ಒಲೆ ಬೇರೆ ಕಸ್ಕೊಂಡು ಕೂತಿದೀಯಲ್ಲ ಗ್ಯಾಸಲ್ಲಿ ಮಾಡಿದ್ರೆ ಬಿರ್ನಾಗೋದು. ಅಯ್ಯೋ ಗ್ಯಾಸ್ ತೀರೋಯ್ತು ಸುಮ್ಮನಿರಿ. ಇವಳ ಕವಿತನ ಕಳ್ಸಾಗ ಒಡ್ಬಿಟ್ಟು ಗಿಬ್ಬಿಟ್ಟೆಲ್ಲ ನೀ ಗ್ಯಾಸಲ್ಲಿ ತಾನೇ ಮಾಡಿದ್ದು. ಇನ್ನೇನಿನ್ ಬಂದ್ರೆ ಇನ್ನೊಂದು ವಾರ ಬಂದದೋ ಇಲ್ವೋ ಅದಕ್ಕೆ ತಗೆ ಒಲೆಲೆ ಮಾಡ್ತೇವ್ನಿ. ಅಯ್ಯೋ ತುಂಬಿಸ್ಕೊಳಕ್ಕೆ ಆಯ್ತದೆ ಮಾಡೋತ್ತಾಗೆ ಬಿರ್ನ ಆಯ್ತದೆ. ಅಯ್ಯೋ ಸುಮ್ಮನಿರಿ. ವಾತಾರತ್ ಬೇಕಾರೆ ಒಂದೊಂದು ಸಾರಿಗೆ ರಾತ್ರಿ ಸಾರು ಮಾಡ್ಕೊಬಿಡ್ತೀನಿ ಒಲೆಲೆಯ. ವಾತಾರತ್ಗೆ ಸಾರು ಇದ್ರೆ ಬೇಕಾದ್ರೆ ಒಂದು ಹುಕ್ಕಿ ಹಾಕೊಳ್ಳೋದು ಗ್ಯಾಸ್ ಬಳಸ್ಕೊಳ್ಳೋದ. ತೀರೋಗ್ಬಿಟ್ಟದು ಅಂತ ಕವಿತನ ಗಂಡು ಬಂದಮೇಲೆ ಆಮೇಲೆ ಒಲೆಯಲ್ಲಿ ಉತ್ತಾಗ ಹೊಗೆ ಹಾಕ್ತಾ ಕುತ್ಕೊಂಡಿಯಾ. ಅದಕ್ಕೆ ಅವ್ರು ಬಂದಾಗ ಬೇಕಾದ್ರೆ ಗ್ಯಾಸಲ್ಲಿ ಮಾಡೋದು. ಅವ್ರು ಬರ್ನಿಲ್ಲ ಅಂದ್ರೆ ಒಲೆಲೆ ಮಾಡ್ಕೊಂಡು ಉಣ್ಣೋದು ನಾವು. ರಾತ್ರಿ ಹೊತ್ತು ಬೇಕಾದ್ರೆ ಒಲೆಯಲ್ಲಿ ಮಾಡ್ಕೊಳ್ಳೋದು. ವಾತಾರತ್ತು ಬೇಕಂದ್ರೆ ಒಂದು ಹುಕ್ಕಿ ಹಾಕೋಬೋದು. ಸಾರಿಗೆ ಇರ್ತದಲ್ಲ ಆಗೇನಾದ್ರು ಕೆಲಸ ಪಲ್ಸಕ್ಕೆ ಹೋಗಾಗ ಅರ್ಜೆಂಟ್ ಇದ್ದಾಗ ಗ್ಯಾಸಲ್ಲಿ ಮಾಡ್ಕೊಳ್ಳೋದು. ಈಗ ಫ್ರೀ ಆಗಿದ್ದಾಗ ಒಲೆಲೆ ಮಾಡೋದು ಏನಂತೆ. ಸರಿ ಆಯ್ತು. ಫೋನ್ ಮಾಡಿಲ್ಲ ಕವಿತಾ? ವಾತಾರ ಮಾಡಿದ್ಲು ಅಲ್ಲಿ ಕೆಲಸ ಮಾಡ್ತಿದ್ದಲ್ಲ. ಆಮೇಲೆ ಮಾಡ್ತೀನಿ ರವ ಕೆಲಸ ಮಾಡ್ತೇನೆ ಅಂತ ಅಂದೆ. ಸರಿ ಒಟ್ಟು ಚೆನ್ನಾಗವಳು ತಾನೆ? ಚೆನ್ನಾಗವಳಕ್ಕ ಸುಮ್ಕಿರಿ ಏನಿಲ್ಲ ಚೆನ್ನಾಗವಳ. ಅವಳಿಗೆ ಏನು ಕಮ್ಮಿ ಆಗಿದ್ದದು ಅಚ್ಚುಕಟ್ಟಾಗಿ ನೋಡ್ಕೊತಾರೆ. ಅವಳಿಗೆ ಏನಪ್ಪ ಕಮ್ಮಿ ಆಗಿದ್ದದು. ರಾಣಿ ಹಂಗೆ ಅವಳೆ ನನ್ನ ಮಗಳು ಸುಮ್ಕಿರು. ಹೆಂಗೋ ಚೆನ್ನಾಗಿರ್ಲಿಕ್ಕನವ ಅದನ್ನೆಲ್ವ ಕೇಳೋದು. ಅವಳು ಚೆನ್ನಾಗಿದ್ಬಿಟ್ರೆ ನಮ್ಗೆ ಇನ್ನೇನು ಬೇಕು? ಹೌದು ನಿಜ ನಿಮ್ಮ ಮಾತು. ಚೆನ್ನಾಗವಳಕ್ಕ ಸುಮ್ಕಿರಿ. ಹಲೋ ಹಲೋ ಯಾರಪ್ಪ? ಮಾವ ನಾನು ಅಶೋಕ. ಓಹ್ ಹೇಳಿ ಚೆನ್ನಾಗಿದ್ದೀರಾ? ಹ್ಞೂ ಮಾವ ನೀವೇ ಹೇಗಿದ್ದೀರಾ? ಅತ್ತೆ ಚೆನ್ನಾಗಿದ್ದಾರಾ? ಹ್ಞೂ ಚೆನ್ನಾಗಿರ್ಬೇಕನಪ್ಪ. ಅವಳು ಮಗ ಕವಿತಾ ಸೌಮ್ಯ ಆಕಾಶು ಅಪ್ಪವ್ವ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಸೂಪರ್ ಆಗಿದ್ದಾರೆ ಮಾವ. ಅತ್ತೆ ಹೇಗಿದ್ದಾರೆ? ಅವಳು ಚೆನ್ನಾಗವಳೆ ಕಣಪ್ಪ. ಮತ್ತೆ ಊಟ? ಈಗ ಅಡುಗೆ ಮಾಡ್ತಾವಳಿ ಮತ್ತೆ ಮಾಡಬೇಕು ಊಟವ. ನಿಮ್ದೆಲ್ಲ ಆಯ್ತಾ? ಮಾವ ಊಟ ಆಯಿತು. ಇಷ್ಟೊತ್ತಾದ್ರೂ ಇನ್ನೂ ಊಟ ಮಾಡಿಲ್ವಾ? ಗೊತ್ತಾಗೆ ಉಣ್ಣೋದು ನಾವು ಕಣಪ್ಪ. ಒಂಚೂರು ಲೇಟಾಗಿ ಊಟ ಮಾಡ್ತೀವಿ. ಚೆನ್ನಾಗಿದ್ದೀರಪ್ಪ? ಹ್ಞೂ ಮಾವ ಚೆನ್ನಾಗಿದ್ದೀವಿ. ಮತ್ತೆ ಇವಳು ಕವಿತಾ? ಕವಿತಾ ಒಳಗಡೆ ಇದ್ದಾಳೆ, ನಾನು ಹೊರಗಡೆ ಇದ್ದೀನಿ ಮಾವ. ಹೇಳ್ರಪ್ಪ ಇನ್ನೇನು ಸಮಾಚಾರ? ಅದೇ ನಿಮ್ಮವ ಇದು ನಾಳೆ ಸಿಮೆಂಟು ಜೆಲ್ಲಿ ಮತ್ತು ಸ್ವಲ್ಪ ಕಬ್ಬಿಣ ಸಾಮಾನು ಎಲ್ಲ ತರ್ತೀನಿ. ಮನೆ ಹತ್ರನೇ ಇರಿ ಅಂತ ಫೋನ್ ಮಾಡಿದೆ. ಅಯ್ಯೋ ಯಾಕಪ್ಪ ಅವೆಲ್ಲವ? ಏನಿಲ್ಲ ಮಾವ, ಮನೆ ರೆಡಿ ಮಾಡ್ಸೋಣ ಅಂದ್ಬಿಟ್ಟು. ಅಯ್ಯೋ ಪಾಪ ಬುಡಿ ಬೇಡಕತೆ ಬೇಡ. ದುಡ್ಡು ಅದು ನಾನು ಮೊದಲು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಅಲ್ವಾ, ಅದು ಅಲ್ಲಿಂದ ಬಿಟ್ಬಿಟ್ನಲ್ಲ, ಅದಕ್ಕೆ PF ದುಡ್ಡೆಲ್ಲ ಕೊಟ್ಟರು. ಅದಕ್ಕೇ ರೆಡಿ ಮಾಡ್ಸೋಣ ಅಂದ್ಬಿಟ್ಟು. ಅಯ್ಯೋ ಪಾಪ ಬೇಡಕನಪ್ಪ. ನಿಮ್ಮವನು ನಿಮ್ಮ ಅಪ್ಪನವೇ ಏನಂದಾರೋ ಏನೋ. ಅದು ಯಾಕೆ ಬೇಕು? ಮನೆ ಕಾಣ್ದಂಗೆ ಅವೆಲ್ಲ ಸರಿಲ್ಲ. ಅಯ್ಯೋ ಮಾವ ಮನೆ ಕಾಣ್ದಂಗೆ ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳಿದ್ದು ನಿಮಗೆ? ಹಂಗಾರೆ ಅವ್ವ ಅಪ್ಪನಿಗೂ ಹೇಳಿದ್ರಾ? ಹೌದು ಮಾವ, ಅವ್ರಿಗೇನು ಹೇಳ್ದೋ ನಾವು. ನೋಡಿ ಅಪ್ಪ ಇಲ್ಲಿದ್ದಾರೆ, ಕೊಡ್ತೀನಿ ಮಾತಾಡಿ. ಅಪ್ಪ ತಗೋ ಮಾತಾಡು. ಹಲೋ ಬೀಗ್ರೆ? ಹೇಳಿ ಬೀಗ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿವಿ. ನೀವು? ನಾವು ಚೆನ್ನಾಗಿವಿ. ಊಟ ಆಯ್ತಾ? ಊಟ ಆಯ್ತು. ನಿಮ್ದಾಯ್ತಾ? ಇಲ್ಲ ಈಗ ಮಾಡ್ತಾವಳೆ, ಈ ಊಟ ಮಾಡಬೇಕು. ಅದು ನಾಳೆ ಸಿಮೆಂಟು ಮತ್ತು ಜೆಲ್ಲಿ ಮಳ್ಳು ಎಲ್ಲನೂ ತಗೋಬತ್ತಾನೆ, ತಂದು ಹಾಕ್ತಾನೆ ಮನೆ ತಕ್ಕೆ. ಎಲ್ಲಿಗೆ ಹಾಕ್ಬೇಕು ಏನು ಅಂತ ಅಂದ್ಬಿಟ್ಟು ಹೊಸಿಯ ತೋರಿಸ್ಕೊಡಿ. ಅಲ್ಲಿ ಹಿರಿ ಮನೆತಾವು ಯಾರು ಕೆಲ್ಸಕ್ಕೆ ಹೋಗ್ಬೇಡಿ, ಹಿರಿ ಮನೆತಾವು. ಅಲ್ಲ ಕಂಬಿಗ್ರೆ, ಅದು ಯಾಕೆ ಬುಡಿ ಈಗ ಏನಾಗಿರೋದು ಹೊತ್ತಾಗೆ? ಯಾಕೆ ಹಂಗಂದಿರಿ? ಸರಿ ಬಿಡಿ ನೀವು ಯಾಕೆ ರೆಡಿ ಮಾಡಿಸ್ಕೊಟ್ರೆ ನಿಮ್ಗೆ ಏನಾರು ಬೇಜಾರಾ? ಹಂಗಲ್ಲ ಪಾಪ ಬೇಡ. ನೋಡಿ ನಮ್ಮ ಸಮಸ್ಯೆ ಏನಂತ ತಗೊಂಡು ಪಾಪ ನಿಮ್ಮ ಮೈ ಯಾಕೆ ಹೇಳ್ಕೊಂಡಿರಿ ಅಂತ. ಏನೂ ಇಲ್ಲ, ನೀವು ಸುಮ್ಮನಿರಿ. ನೀವು ಏನೂ ಇಲ್ಲ ಹಂಗೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸುಮ್ಮನಿರಿ, ಮನೆ ತಗಿರಿ ನಾಳಿಕೆ ಯಾರೇ ಒಬ್ಬರು. ಸರಿ ಆಯಿತು ಬಿಗ್ರೆ. ನಿಜಕ್ಕೂ ಬಿಗ್ರೆ ಏನು ಹೇಳ್ಬೇಕು ಅಂತಲೇ ಅರ್ಥ ಆಯ್ತಲ್ಲ ಕಂಬಿಗ್ರೆ. ನಿಜವಾಗ್ಲೂ ಯಾವ ಜನ್ಮದಲ್ಲಿ ಅದು ಏನೋ ದೃಷ್ಟ ಮಾಡಿದ್ವೋ ಏನೋ, ನಿಮ್ಮನ್ನ ಅನ್ನೋರು ಗತಿತಿಲ್ಲ. ನಮ್ಮ ಪರಿಸ್ಥಿತಿ ಹಂಗಾಗಿತ್ತು. ನಿಜವಾಗ್ಲೂ ನಿಮ್ಮ ಋಣವ ನಾವು ಈ ಜನ್ಮದಲ್ಲಿ ಮರೆಯೋಕ್ಕಾಗಿಲ್ಲ. ಅಯ್ಯೋ ನೋಡಿ, ಅದು ದೊಡ್ಡ ಮಾತೆಲ್ಲ ಯಾಕೆ? ಕಷ್ಟ ಅನ್ನೋದು ಎಲ್ರಿಗೂ ಹೆಚ್ಚು ಕಂಬಿಗ್ರೆ. ಇವತ್ತು ನಿಮಗೂ ಕಷ್ಟ ಇರ್ಬೋದು, ನಾಳೆಗೆ ನಮಗೂ ಕಷ್ಟ ಬರ್ಬೋದು. ಆಗ ಹಂಗಾರೆ ನೀವು ಕೈ ಬಿಟ್ಟಿರ ನಮಗೆ? ನಮ್ಮ ಕಷ್ಟದಲ್ಲಿ ನೀವು ಹಂಗಾರೆ ಕೈ ಬಿಟ್ಟಿರ ಹೇಳಿ? ಏನೇ ಆದ್ರೂ ಒಬ್ರಿಗೊಬ್ರು ಸಹಕಾರ ಇರಬೇಕು, ಆಯಿತಾ? ಕೋಟಿ ಇರ್ಬೋದು, ಲಕ್ಷ ಇರ್ಬೋದು, ನೆರಮನೆಗೆ ಓನೇ ಬೇಕು, ಆಯ್ತಾ? ಅವೆಲ್ಲ ನೀವು ಮನ್ಸಿಗೆ ಹಾಕಬೇಡಿ. ನೋಡಿ ಏನು ಮಾಡೋದ್ರಿಂದ ಧರ್ಮಕ್ಕೆ ಮಾಡೋಕ್ಕಿಲ್ಲ ನಿಮ್ಮ ಅಳಿಮಯ್ಯ, ಆಯಿತಾ? ಸುಮ್ಮನಿರಿ. ಅಳಿಮಯ್ಯ ಅಂದ್ರೆ ಏನು ಮಗನಂಗಲ್ವಾ? ಬುಡಿ ಏನಂತ ರೆಡಿ ಮಾಡಿಸ್ಲಂತೆ, ಬುಡಿ ಅಚ್ಚುಕಟ್ಟಾಗಿ ಇರಿ. ಅದಕ್ಕೆ ನೀವು ಯಾಕೆ ತಲೆಗೆಡ್ಸ್ಕೊಬಿಡಿ ಬಿಗ್ರೆ. ಚೆನ್ನಾಗಿರಿ. ಬೀತ್ಯಮ್ಮ ಚೆನ್ನಾಗಿ ಬರ್ತಾನೆ? ಚೆನ್ನಾಗವಳೆ. ಅಕ್ಕೋರು ಚೆನ್ನಾಗಿದ್ದಾರಾ? ಚೆನ್ನಾಗವಳೆ. ಕೊಡ್ತೀನಿ ನೋಡಿ ನಿಮ್ಮ ಅಳಿಮಯ್ಯನ ಕೈಲಿ. ತಕಲ ಮಗ. ಹಲೋ ಮಾವ. ಹೇಳಿ. ನಾಳೆ ಮನೆ ಹತ್ರ ಇರಲಿ, ಅತ್ತೆನಾದ್ರು ಇರಲಿ, ಇಲ್ಲ ನೀವಾದರೂ ಇರಿ. ನಾನು ಸ್ವಲ್ಪ ಸಾಮಾನು ಐಟಮ್ಸ್ ಎಲ್ಲ ತಂದು ಹಾಕ್ತೀನಿ. ಇನ್ನೂ ಒಂದು ವಾರ 15 ಸಾವಿರ ಫ್ರೀ ಇರಲ್ಲ ನಾನು. ಆಮೇಲೆ ಬಂದು ನಾನು ರೆಡಿ ಮಾಡಿಸ್ಕೊಡ್ತೀನಿ. ಮನೆ ಹತ್ರ ಇರಲಿ, ಸೇಫ್ಟಿಯಾಗಿ ನೋಡ್ಕೊಳ್ಳಿ. ಅಯ್ಯೋ ಪಾಪ ನಿಮ್ಗೆ ಯಾಕೆ ತೊಂದರೆ ಅಂತ? ಅಯ್ಯೋ ಮಾವ ಯಾಕೆ ಹಂಗಂತೀರಾ? ಅದು ನಮ್ಮ ಕರ್ತವ್ಯ ಅಲ್ವಾ? ನಾವು ಮಾಡೋದು ನಿಮ್ಗೆ ಇಷ್ಟ ಆಗಲ್ವಾ? ಅಯ್ಯೋ ಏನಪ್ಪ ಹಿಂಗಂತೀಯ? ನಿಜವಾಗ್ಲೂ ಅದೇನು ಅದೃಷ್ಟ ಮಾಡಿದ್ನೋ ಅದು ಯಾವ ಜನ್ಮದಲ್ಲಿ. ಈ ಜನ್ಮದಲ್ಲಿ ನೀವು ಅಳಿಮಯ್ಯಲ್ಲ ಮಗನಾಗಿ ಸಿಕ್ಕಿದಿರಿ. ಹೊಟ್ಟೆಲ್ ಮಗನಿಗೆ ಅಪ್ಪ ಅವ್ವನ ಜ್ಞಾನನೇ ಇಲ್ದಾಗೆ ಮಾತು ಕಟ್ಕೊಂಡು ಎಡ್ತೀನಿ ಬಿಟ್ಟು ಹೋದ. ಅಂಥದ್ರಲ್ಲಿ ನೀವು ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಲ್ಲ, ನಾವು ಯಾವಾಗ ಈ ಋಣನ ತೀರ್ಸೋದು? ಮಾವ ನೀವು ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡಿ ಮಾವ. ನೋಡಿ ನಾನು ಹೇಳ್ತೀನಿ ಕೇಳಿ.
ನೀವು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ. ನೀವು ಇಷ್ಟು ಪ್ರೀತಿಯಿಂದ ಮಾತಾಡ್ತೀರಿ ಅಲ್ವಾ, ನಮ್ಗೆ ಅಷ್ಟೇ ಸಾಕು ಮಾವ. ಸರಿ ಮಾವ, ನಾನು ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೀನಿ ನಿಮಗೆ. ಯಾರಾದರೂ ಮನೆ ಹತ್ರ ಇರಿ ನೀವು, ಆಯಿತಾ? ಹಾಂ ಸರಿ ಸರಿ ಕಣಪ್ಪ, ಆಯಿತು, ಇರ್ತೀನಿ. ಅಯ್ಯೋ ಪಾಪ ದೇವ್ರಂತ ಮನ್ಸುಗಳು ಕಲೆ, ಅಲ್ಲ ಮನೆ ರೆಡಿ ಮಾಡ್ಸಕ್ಕೆ ಬಂದಾರಂತಲ್ಲೇ. ಅಯ್ಯೋ ಬೇಡ ನೀವ್ರಿ ಪಾಪ, ಅವ್ರಿಗೆ ಬೇಕಾದ್ರೆ ಸಮಸ್ಯೆ ಅದೇ ಕಣ್ರಿ. ಅದನ್ನೇ ಬಗೆಹರಿಸ್ಕೊಳ್ದಾನೆ ಬಿಟ್ಟು ನಮ್ಗೆ ಯಾಕವ ಹಿಂಗೆ ಭಾರ ಹೊರಿಸ್ತಾ ಇದ್ದಾರು, ಹೆಂಗೆ ತೀರ್ಸೋದ ಋಣವ ನಾವು? ಅಯ್ಯೋ ಬೇಡ ಅಂದ್ರೆ ಕೇಳಾರ ಬಿಡತ್ತಾಗೆ, ನೋಡೋಕ್ಕಾಯ್ತದೆ ಬಿಡು, ಹೆಂಗಾರು ಮಾಡೋಕ್ಕಾಯ್ತದೆ. ಪಾಪ ಏನು ಮಾಡೋದು ಅಂತಲೇ ಅರ್ಥ ಆಯ್ತಲ್ಲ ಕಲೆ. ಒಂದು ಅರ್ಧ ಎಕರೆ ಈಗಲೇ ಅವಳ ಹೆಸರು ಬರ್ಕೊಟ್ಬಿಡೋದ ಬಿಡಿ, ನಾಳೆ ದಿವಸಕ್ಕೂ ಇವನು ಅವಳು ಕೊಟ್ಟಂಗೈತಾ? ಹಾಂ, ಹಂಗೆ ಹಿಂಗೆ ಅನ್ಕೊಂಡು ತಕರಾರು ಮಾಡಿದ್ರೆ ಏನು ಮಾಡೋದು? ಅವರು ಬಾಯ್ಬಿಟ್ಟು ಕೇಳೋರು ಕೇಸ್ ಹಾಕ್ಬಿಟ್ಟು ತಗೊಳ್ಳೋರು ಅಲ್ಲ. ನಾವು ಸತ್ಯಾಗಿದ್ದಾಗಲೇ ಒಂದು ಅರ್ಧ ಎಕರೆ ಯಾವ ಹೆಣ್ಣೆಸರು ಮಾಡಿಬಿಟ್ರೆ ನೆಮ್ಮದಿ ಆಯ್ತದೆ. ಮದುವೆನೂ ಪಾಪ ಅವರೇ ಖರ್ಚು ಹಾಕಿ ಮದುವೆ ಮಾಡ್ಕೊಂಡವ್ರೆ, ಈಗ ಮನೆ ರೆಡಿ ಮಾಡಿಸ್ತಾರೆ, ಅವೆಲ್ಲ ದುಡ್ಡು ಹೊಸಿ ಖರ್ಚಾಗಿದ್ದದ ಅವ್ರಿಗೂ ನಾವು ಮಾಡ್ತಾರೆ ಅಂದ್ಕೊಂಡು ಅವ್ರು ಎಷ್ಟು ದಿವಸ ಅಂತ ಪುಕ್ಸಟೆಯ ಕೆಲ ಖರ್ಚು ಮಾಡ್ಸೋದು ನಾವು. ಹೊಟ್ಟೆ ಉರಿಕಿಲೋ ಬೇಜಾರು ಹಾಕಿಲೋ ರೀ, ನಮ್ಗೆ ತಾನೇ ಸ್ವಾಭಿಮಾನ ಇರ್ಬೇಕು ತಾನೇ. ಅದನ್ನೇ ನಾನೇ ಯೋಚನೆ ಮಾಡ್ತೇವನಿ ಕಲೆ, ಆ ಬಡಿಯಾಗನು ಸೈನ್ ಹಾಕ್ಬೇಕಲ್ಲ ಹೇಳು, ಅವನು ಸೈನ್ ಹಾಕ್ಬೇಕು, ಹಿರಿ ಮಗ ಅವನು. ಇವಳಿಗೆ ಅರ್ಧ ಎಕರೆ ಬರ್ಕೊಡ್ಬೇಕು ಅಂದ್ರೆ ಅವನು ಸೈನ್ ಹಾಕ್ಕೊಡ್ಬೇಕು. ಕೊಟ್ಟಂಗಾಯ್ತಾ? ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ಇದೊಂಚೂರು ನೇರ್ ಪಾಲಿ ಹೆಂಗೋ ಮಾಡಿಸ್ತೀವಿ ಅನ್ಕ ಮುಂದೆ ಬಂದವ್ರಿ ಅಲ್ವಾ, ಮಾಡಿಸ್ಲಿ. ಮಾಡಿಸಾದ್ಮೇಲೆ ಹೋಗ್ಬಿಟ್ಟು ಕೇಳೋದು ಅಂದ್ರೆ, ಅಪ್ಪ ನಿನಗೂ ಮೋಸ ಮಾಡೋಕ್ಕಿಲ್ಲ, ಅವಳಿಗೂ ಮೋಸ ಮಾಡೋಕ್ಕಿಲ್ಲ, ನೀನು ಏನು ಮಾಡಿಲ್ಲ ಇಲ್ಲಿ ಗಂಟ್ಲು ಬಾ, ಅವಳಿಗೆ ಅರ್ಧ ಎಕರೆ ಕೊಟ್ಬಿಡ್ತೀವಿ, ಅವಳ ಹೆಸರು ಬರ್ಕೊಟ್ಬಿಡ್ತೀವಿ, ನಿನ್ನ ಹೆಸರು ನೀನು 1 ಎಕರೆ ಬರ್ಕೊಡ್ತೀವಿ, ನೀನು ಮಾಡೋಕ್ಕಾರು ಮಾಡೋ ಹೂವಪ್ಪ ಅಂತ. ಮಾಡಿದವರು ಸಿಕ್ಕಿಲ್ಲ, ಇರೋ ಗಂಟ ಉತ್ಕೊಂಡು ನಾವು ಉಣ್ತೀವಿ, ಸತ್ತಂತ ಕಾಸು ನಿಮ್ಮ ಹೆಸರಲ್ಲಿ ಇರ್ತದಲ್ಲ, ನೀವು ಬಂದು ಹಿಡ್ಕೊಂಡು ಉತ್ಕೊಳ್ಳಿ ಅಂದ್ಬಿಟ್ಟು ಕುಂದಿಸ್ಬಿಟ್ಟು ಮಾತಾಡ್ಬಿಡೋದು, ಇನ್ನೇನು. ಸರಿಕಾ ಸುಮ್ಕಿರು, ಹಂಗೆ ಮಾಡಬೇಕು ಕಣ, ಇಲ್ಲ ನನ್ನ ಮಗಳಿಗೆ ನ್ಯಾಯ ಮಾಡ್ದಂಗೆ ಆಯ್ತದೆ ಕಲೆ. ಪಾಪ ಅವರು ಮದುವೆ ನಾನು ಖರ್ಚಾಕ ಮಾಡ್ಕೊಂಡವ್ರೆ, ಈಗ ಮನೆಗೆ ರೆಡಿ ಮಾಡಿಸ್ತೀವಿ ಅನ್ಕೊ ಬಂದವ್ರೆ. ಪಾಪ ಅವ್ರ ಕೈಲಿ ನಾವು ಹೆಂಗೆ ಮಾಡಿಸ್ಕೊಳ್ಳೋದು ಪುಕ್ಸಟೆಯ? ನೀನು ಹೇಳೋದು ಸರಿನೇಯ, ಅವ್ನಿಗೂ ಏನೋ ನ್ಯಾಯ ಮಾಡೋದು ಬೇಡ, ಕೊಟ್ಬಿಡೋದು 1 ಎಕರೆ ಅವನ ಹೆಸ್ರಿಗೆ ಬರ್ಕೊಟ್ಬಿಡೋದು, ಇವಳ ಹೆಸ್ರಿಗೆ ಅರ್ಧ ಎಕರೆ ಮಾಡಿಬಿಡೋದು. ನಾವಿರೋ ಗಂಟು ನಾವು ಉತ್ಕತ್ತೀವಿ ಕಣಪ್ಪ, ನಾವು ಸತ್ತಂತ ಕಾಲಕ್ಕೆ ನಿಮ್ಮ ಆಸ್ತಿ ನೀವು ತಗೊಳ್ಳಿ ಅನ್ನೋದು. ಇನ್ನೇನು ಅವ್ರಂತೂ ಅವನಂತೂ ಎಷ್ಟಿ ಮನೆ ಬಿಟ್ಬಿಟ್ಟು ಬರಂಗಿಲ್ವಲ್ಲ. ಬರ್ದ ಸಿಕ್ಕಿಲಾಕ ನಿನ್ನ ಮಗ ಕಷ್ಟದಲ್ಲೇ ಈಗ ಏನು ಮಾಡಕ್ಕೆ, ಅವನು ಏನು ಮಾಡಕ್ಕೆ ಬಂದಾನ ಇಲ್ಲಿ? ಅಷ್ಟೊಂದು ಅನ್ವಾಸತ್ಬೇಕಲ್ಲೇ, ಇವನಂತಂಗೆ ಮದುವೆ ಆಗಿಲ್ಲ, ಏನೋ ಎಂತೋ ನಮ್ಮವನು ನಮ್ಮ ಅಪ್ಪನ ಕರ್ದೆ ಕೆಲ್ಸಕ್ಕೆ ಹೋಯ್ತಾರೆ. ನಮ್ಮ ಅಪ್ಪ ನೋಡಿದ್ರೆ ಕೊಡ್ಬೇಕು ಮನೆ ಅಂತ ಸುತ್ತ ಕುಂತವನೆ ಅನ್ಕೊಂಡು ಬೇರೆಯವರಾಗಿದ್ರೆ ಎಷ್ಟು ಇದು ಮಾಡೋರು. ಒಂದು ದಿವಸ ತಿರ್ಗಿ ತಂಗಿ ಅಂತ ನೋಡ್ನಿಲ್ಲ, ಮದುವೆಗೆ ಬರ್ನಿಲ್ಲ ಅವನೊಬ್ಬ ಅಣ್ಣ, ಅವಳೊಬ್ಳು ಹೊತ್ತಿಗೆಯ ಮಾಡು ಬಂದವ. ಏನೋ ಎತ್ತಿರೋ ತಪ್ಪಿಗೆ ನಾವು ಮಾಡೋಕರ್ತೇವೆ ಮಾಡಬೇಕು ಹೊರ್ತು ಅವ್ರಿಗೆ ಏನು ಮಾಡ್ತಾನೆ, ಏನು ಉಪಯೋಗ? ಮನೆಯೆಲ್ಲ ರೆಡಿ ಆಗಲಿ, ಆದ್ಮೇಲೆ ಹೋಗೋದು ಏನು ಕೂತ್ಕೊಂಡು ಮಾತಾಡ್ಕೊ ಬರೋಕ್ಕಾಯ್ತು ಸಾಕು. ನಿನ್ಗೆ 1 ಎಕರೆ ಬರ್ಕೊಡ್ತೀವಿ ಪಾಪ, ಬರ್ಸ್ಕೊಬಿಡು, ಸೈನ್ ಹಾಕು, ಅವಳಿಗೆ ಅರ್ಧ ಎಕರೆ ಕೊಡ್ತೀವಿ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡು ಮಾತಾಡ್ಕೊಂಡು ಬರೋಕ್ಕಾಯ್ತದಂತೆ. ನೋಡೋದ ಏನಂತ ಅಂದವರು ಅಂದ್ಬಿಟ್ಟು ಇದೊಂಚೂರು ಆಗೋಲಿ ಕೆಲಸ. ಅದೇ ಈಗ ತಂದು ಸಿಮೆಂಟು ಎಲ್ಲ ತಂದು ಹಾಕಾರಂತೆ. ಇನ್ನೊಟ್ಟಿಗೆ ನೋಡೋದ ಒಂದು 15 ದಿವಸ ಫ್ರೀ ಮಾಡ್ಕೊಂಡು ಆಮೇಲೆ ಬರ್ತೀವಿ ಅಂದವ್ರೆ. ಯಾವಾಗಾರು ಬಂದು ಮಾಡಿಸ್ಲಿ ಪಾಪ. ಈಗ ಸದ್ಯಕ್ಕೆ ನಾಳಿಕೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನೀನು ಹೋಗಬೇಡ. ನೀನು ಸರಿ ಪುಡಿ ಆಯ್ತು, ಇರ್ತೀನಿ ಮನೆ ತವಿಯತ್ತಾಗೆ. ಸರಿ ಅಷ್ಟು ಮಾಡು. ಮತ್ತೆ ಅದು ಯಾವ ಜನ್ಮದಲ್ಲಿ ಅದು ಯಾವ ದೇವ್ರಿಗೆ ಕೈ ಮುಗಿದಿದ್ವೋ, ಅದು ಯಾವ ದೇವ್ರ ಕೃಪೆ ನಮ್ಮ ಮೇಲೆ ಇದ್ದದೋ, ಇಂಥ ಬೀಗ್ತೀಯಮ್ಮ, ಇಂಥ ಬೀಗರು, ಇಂಥ ಅಳಿಮಯ್ಯ. ಅಯ್ಯೋ ದೇವ್ರಿಗೆ ನಮ್ಗೆ ಪ್ರಸಾದ ಕೊಟ್ಬಿಟ್ಟಾಕಲೆ ಮಾತ್ರ ಭಾಳ ಖುಷಿ ಆಯ್ತು ನನಗಂತೂ. ನಮ್ಮ ಮೇಲಿದ್ದಿದ್ದು ಎಷ್ಟೋ ಗತ್ತದ ಭಾರ ಇಳಿಸ್ಬಿಟ್ರು ಮಾತ್ರ. ನಿಜ ಕಣ್ರಿ, ನಿಜ ನಿಮ್ಮ ಮಾತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.